ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಸ್ಬೆಂಡು ಡ್ಯೂಟಿಗೆ ರಜೆ ಹಾಕಿದ್ರು, ಹಾಗಾಗಿ ಮಗಂದು ಬರ್ತ್ಡೇ ಕೂಡ ಹತ್ತಿರ ಬಂತು. ಅವನಿಗೂ ಕೂಡ ಸ್ವಲ್ಪ ಬಟ್ಟೆಗಳನ್ನ ತೊಗೊಬೇಕಿತ್ತು, ಜೊತೆಗೆ ಸ್ವಲ್ಪ ಸ್ವೀಟ್ಸ್ಗಳು ಮತ್ತು ಅವನ ಫ್ರೆಂಡ್ಸ್ಗಳಿಗೆ ಗಿಫ್ಟ್ಗಳೆಲ್ಲ ತೊಗೊಬೇಕಿತ್ತು. ಸೊ ಹಸ್ಬೆಂಡ್ ಫ್ರೀ ಇದ್ದಿದ್ದರಿಂದ ಹೋಗಿ ಬರೋಣ ಅಂತ ಹೇಳಿ ಮಗನಿಗೆ ಬಟ್ಟೆ ಶಾಪಿಂಗ್ಗೆ ಅಂತ ಹೊರಟಿದ್ವಿ. ಇಲ್ಲೇ ನಮಗೆ ಮೈಸೂರು ನಂಜನಗೂಡು ತುಂಬಾ ಹತ್ತಿರ, ಹಾಗಾಗಿ ಕಾಮನ್ ಆಗಿ ಏನೇ ತೊಗೊಂಡ್ರು ಮೈಸೂರಿಗೆ ಹೋಗಿ ತೊಗೊಂಡು ಬರೋ ಅಂಥದ್ದು. ನಂಜನಗೂಡಲ್ಲಿ ಇದ್ದರೂ ಕೂಡ ಕಾಮನ್ ಆಗಿ ಮೊದಲಿಂದನೂ ಕೂಡ ಮೈಸೂರಲ್ಲೇ ತೊಗೊಳೋದ್ರಿಂದ ಅಲ್ಲೇ ಹೋಗಿ ಬರೋಣ, ಹಸ್ಬೆಂಡ್ ಕೂಡ ಫ್ರೀ ಇದ್ರು ಅಂತ ಹೇಳಿ ಈಗ ಶಾಪಿಂಗ್ ಮಾಲಿಗೆ ಬಂದಿದ್ವಿ. ಮಗನಿಗೆ ಬಟ್ಟೆ ತೊಗೊಬೇಕಿತ್ತು, ಬಟ್ ಮಗಳಿಗೂ ಕೂಡ ನೋಡ್ತಾ ಇದ್ದೆ, ಯಾಕಂದರೆ ಅವಳಿಗೂ ಕೂಡ ಬರ್ತ್ಡೇ ಹತ್ತಿರ ಬಂತು. ಸೊ ಏನಾದರೂ ಚೆನ್ನಾಗಿರೋಂಥ ಫ್ರಾಕ್ಗಳು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ಇದ್ರ ಜೊತೆಗೆ ಮನೆಗೂ ಸ್ವಲ್ಪ ಈ ಬೇಸಿಕ್ ಐಟಮ್ಸ್ಗಳು ಬೇಕಿತ್ತು, ಸ್ವಲ್ಪ ಬೆಡ್ ಸ್ಪ್ರೆಡ್ಗಳು, ಪಿಲ್ಲೋ ಕವರ್ಸ್ಗಳು, ಇದೆಲ್ಲ ಕೂಡ ಬೇಕಿತ್ತು. ಎಲ್ಲದೂ ಕೂಡ ಆಫರಲ್ಲಿ ಹಾಕಿದ್ರು. ಸೊ ಆಫರಲ್ಲಿದ್ದಾಗ ತೊಗೊಂಡ್ಬಿಟ್ರೆ ಬೆಸ್ಟು, ಇಲ್ಲ ಅಂತಂದರೆ ಆಫರ್ ಪ್ರೈಸ್ ಇರಲಿಲ್ಲ ಅಂತಂದರೆ ಅಲ್ಲಿ MRP ಯಾವುದು ಇರುತ್ತೆ ಅದೇ ಅಮೌಂಟ್ ಕೊಟ್ಟೆ ತೊಗೊಬೇಕಾಗುತ್ತೆ. ಸ್ವಲ್ಪ ಆಫರ್ಸ್ಗಳು ನಡೀತಾ ಇತ್ತು ಬೆಡ್ ಸ್ಪ್ರೆಡ್ ಮೇಲೆ ಅಂತ ಹೇಳಿ ಒಂದು 2-3 ತೊಗೊಂಬಿಡೋಣ, ಹೇಗಿದ್ರು ಬೇಕು ಬೆಡ್ ಸ್ಪ್ರೆಡ್ಗಳು, ಎಷ್ಟಿದ್ರೂ ಕೂಡ ಮಕ್ಕಳಿರೋ ಮನೇಲಿ ಸಾಲಲ್ಲ ಅಂತ ಹೇಳಿ ಒಂದೆರಡು ಬೆಡ್ ಸ್ಪ್ರೆಡ್ಗಳನ್ನ ಕೂಡ ತೊಗೊಂಡ್ವಿ. ಇವಾಗೆಲ್ಲ ಕ್ರಿಸ್ಮಸ್ದು ತುಂಬಾ ಆಫರ್ಸ್ಗಳು ನಡೀತಾ ಇದೆ. ಸೊ ಆಫರ್ಸ್ಗಳೆಲ್ಲ ಯಾವುದು ಪ್ರೈಸ್ ಆಫರ್ ಕಡಿಮೆ ಇರುತ್ತೆ ಅದನ್ನೆಲ್ಲ ಆ ಟೈಮಲ್ಲಿ ತೆಗೆದಿಟ್ಕೊಂಡ್ರೆ ಕೂಡ ಒಳ್ಳೆಯದು, ಯಾಕಂತಂದರೆ ಇದು ಯಾವಾಗಲೂ ಕೂಡ ವೇಸ್ಟ್ ಆಗೋಲ್ಲ, ಯಾವಾಗ್ಲೂ ಮನೇಲಿ ಇದ್ದಷ್ಟು ಯೂಸ್ ಆಗೇ ಆಗುತ್ತೆ. ಸೊ ಅದ್ರ ಜೊತೆಗೆ ಮಕ್ಕಳು ಕೂಡ ಒಂದಷ್ಟು ಟಾಯ್ಸ್ಗಳು ಬೇಕು ಅಂತ ತುಂಬಾ ಗಲಾಟೆ ಮಾಡ್ತಾಯಿದ್ರು. ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೂ ಹಿಂಸೆ, ಕರ್ಕೊಂಡು ಹೋದರೂ ತುಂಬಾ ಕಷ್ಟ ಇವರನ್ನೆಲ್ಲ ಹ್ಯಾಂಡಲ್ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಮಗ ಮೊದಲೆಲ್ಲ ಸಿಕ್ಕಾಪಟ್ಟೆ ತಲಾಟೆ ಮಾಡ್ತಿದ್ದ, ಈಗ ಸ್ವಲ್ಪ ಮಗಳು ಕೂಡ ಜಾಯ್ನ್ ಆಗಿಬಿಟ್ಟಿದ್ದಾಳೆ ಅವಳ ಜೊತೆಗೆ. ಎಲ್ಲದೂ ಹಾಳು ಮಾಡೋದು, ಬಿಸಾಕೋದು, ಎತ್ಕೊಂಡು ಹೋಗ್ಬಿಡೋದು, ಹೀಗೆಲ್ಲ ತುಂಬಾ ಹಿಂಸೆ ಕೊಡ್ತಾ ಇದ್ಲು. ಈ ಟೈಮು ಬಟ್ಟೆಗಳ ಕಲೆಕ್ಷನ್ಸ್ಗಳಿಗಿಂತ ಟಾಯ್ಸ್ಗಳ ಕಲೆಕ್ಷನ್ಸ್ ಮೇಲೆ ತುಂಬಾ ಚೆನ್ನಾಗಿ ಆಫರ್ಸ್ಗಳನ್ನ ಕೊಟ್ಟಿದ್ರು. ಪ್ರತಿಯೊಂದಕ್ಕೂ ಕೂಡ MRPಗಿಂತ ಇಷ್ಟು % ಅಂತ ಡಿಸ್ಕೌಂಟಲ್ಲೂ ಕೂಡ ಕಡಿಮೆ ಮಾಡಿ ಕೂಡ ಆಫರ್ಸ್ಗಳನ್ನ ಹಾಕಿದ್ರು. ತುಂಬಾ ವರ್ತ್ ಅಂತ ಅನ್ನಿಸ್ತಾ ಇತ್ತು ಈ ಕ್ರಿಸ್ಮಸ್ ಆಫರು. ಬಟ್ಟೆಗಳಿಗೆ ಕಂಪೇರ್ ಮಾಡಿದ್ರೆ ಟಾಯ್ಸ್ಗಳಿಗೆ ತುಂಬಾ ಚೆನ್ನಾಗಿ ಆಫರ್ ನಡೀತಾ ಇತ್ತು. ನನ್ನ ಮಗ ಏನು ನೋಡಿದ್ರು ಕೂಡ ತುಂಬಾ ಹಠ ಮಾಡ್ತಿದ್ದ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಅವ್ರುಗಳು ತೊಗೊಂಡು ಬಂತು ಅಂತಲೂ ಕೂಡ ಒಂದು 2 ಡೇಸು ಕೂಡ ಇಟ್ಕೊಳ್ಳಲ್ಲ, ಎಲ್ಲದೂ ಹಾಳು ಮಾಡ್ತಾ ಇದ್ದ. ಸೊ ಬೇಡ, ಅವನು ಏನಾದರೂ ತುಂಬಾ ಇಷ್ಟಪಟ್ಟು ಕೇಳಿದ್ರೆ ಯಾವುದಾದ್ರೂ 1-2 ಕೊಡ್ಸೋಣ ಅಂತ ಹೇಳಿ ನನ್ನ ಮಗಳು ನೋಡಿ ಎಲ್ಲರೂ ಒಂದು ಕಡೆ ಇತ್ತು ಅಂತಂದರೆ ಅವಳೇ ಒಂದು ಕಡೆ ಹೋಗಿ ಆಟ ಆಡ್ತಾ ಇದ್ಲು, ಯಾಕಂದರೆ ನಾವು ಇತ್ತು ಅಂತಂದರೆ ಬಿಡೋಕ್ಕೆ ರೆಡಿ ಇರಲಿಲ್ಲ ಅವಳು ಅಂತ. ಸೊ ಮಗಂದು ಕೂಡ ಶಾಪಿಂಗ್ ಮುಗೀತು. ನಾನು ಕೂಡ ಸ್ವಲ್ಪ ಕುರ್ತಾಸ್ಗಳನ್ನ ನೋಡೋಣ ಅಂತ ಹೇಳಿ ಕುರ್ತಾ ಸೆಕ್ಷನಿಗೆ ಬಂದೆ. ನನಗೆ ಮೇಜರ್ ಇಶ್ಯೂ ಅಂತಂದರೆ ಸೈಜು, ನನಗೆ ಎಲ್ಲೂ ಹೋದರೂ ಕೂಡ ಪ್ರಾಪರ್ ಸೈಜು ಸಿಗೋದೇ ಇಲ್ಲ. ಸೊ ಫಸ್ಟು ಸೈಜ್ ಇದೆಯೋ ಇಲ್ವೋ ಚೆಕ್ ಮಾಡಿಕೊಂಡು ಆಮೇಲೆ ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ನನಗೆ ಬೇಕಾಗಿರೋವಂಥ ಪ್ಯಾಟ್ರನ್ನ ನೋಡ್ತೀನಿ. ಸೊ ಇದೊಂದು ನನಗೆ ಬ್ಲೂ ಕಲರ್ದೊಂದು ಇಷ್ಟ ಆಯಿತು. ಇದೊಂದು ನೋಡೋಣ, ಜೊತೆಗೆ ಒಂದೆರಡು ಟ್ಯೂನಿಕ್ಸ್ಗಳನ್ನೂ ಕೂಡ ನೋಡೋಣ, ಡೈಲಿ ವೇರಿಗೆ ಬೇಕಿತ್ತು ಮನೇಲಿ ಹಾಕೊಳ್ಳೋಕ್ಕೆ ಅಂತ. ತುಂಬ ಕಲೆಕ್ಷನ್ಸ್ಗಳಿತ್ತು, ಬಟ್ ನನ್ನ ಮಗಳು ಬಿಡ್ತಾನೆ ಇರಲಿಲ್ಲ, ಓಡಿ ಓಡಿ ಹೋಗ್ತಾ ಇದ್ಲು. ಅವಳನ್ನ ಎತ್ಕೊಂಡು ಕೂರಿಸ್ಕೊಂಡು ನೋಡೋದು ಒಂದು ಸವಾಲು ಥರನೇ ಆಗ್ಬಿಟ್ಟಿತ್ತು ನನಗೆ. ಒಂದು ನಿಮಿಷನೂ ನಿಂತ ಕಡೆ ನಿಲ್ತಿರ್ಲಿಲ್ಲ. ಅವಳನ್ನ ಹಿಡ್ಕೊಂಡೆ ನಾನು ಯಾವುದೇ ನೋಡಬೇಕು ಅಂತಂದ್ರೂ ತೊಗೊಬೇಕಿತ್ತು, ಇಲ್ಲ ಅಂತಂದರೆ ಬಿಡ್ತಾನೆ ಇರಲಿಲ್ಲ. ನೋಡ್ತಾ ಇರ್ಬೋದು ಎಲ್ಲೂ ನಿಲ್ತಾ ಇಲ್ಲ, ಬಿಡು. ಅಲ್ಲಿ ಟಾಯ್ಸ್ ಸೆಕ್ಷನ್ ಎಲ್ಲ ಕೆಳಗಡೆನೇ ಹಾಕ್ಬಿಟ್ಟಿದ್ದಾರೆ, ಅವಳಿಗೆ ತೊಗೊಳಕ್ಕೆ ಈಸಿ ಆಗಿಬಿಡ್ತಾ ಇದೆ. ಸೊ ಅದನ್ನು ತೊಗೊಬೇಕು ಅಂತ ತುಂಬಾ ಹಠ ಮಾಡ್ತಿದ್ಲು. ನಾನು 1-2-3 ನೋಡಿದೆ, ನನಗೆ ಯಾವುದು ಸೈಜು ಚೆನ್ನಾಗಿ ಸಿಕ್ತು ಅದನ್ನು 1-2-3 ತೊಗೊಂಡೆ ಅಷ್ಟೇ. ನನ್ನ ಮಗಳಿಗೂ ಕೂಡ ನೋಡೋಣ ಅಂತ ಹೇಳಿದೆ. ಮಗಳಿಗೆ ವೆಸ್ಟರ್ನ್ ವೇರ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ನಂಗೆ ಬರ್ತ್ಡೇ ಕಲೆಕ್ಷನ್ಸ್ಗಳು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಸ್ಬೆಂಡ್ ಇನ್ನೊಂದ್ಸಲ ಬಂದಾಗ ಈ ನ್ಯೂ ಇಯರ್ ಕಲೆಕ್ಷನ್ಸ್ಗಳು ಇದ್ದೇ ಇರುತ್ತಲ್ವ, ಸೊ ನ್ಯೂ ಸ್ಟಾಕ್ ಬಂದಾಗ ತೊಗೊಂಡ್ರಾಯ್ತು ಬಿಡು, ಜಸ್ಟು ನೀನು ಮತ್ತು ಆರ್ಯ ತಗೋ ಅಂತ ಹೇಳಿದ್ರು ಅಂತ ಹೇಳಿ ನಿಮಗೂ ಒಂದು ಐಡಿಯಾ ಸಿಗಲಿ ಅಂತ ಇವಾಗ ಟ್ರೆಂಡಿಂಗಲ್ಲಿ ಯಾವ್ಯಾವ ಕುರ್ತಾಸ್ಗಳಿದೆ, ಯಾವ್ಯಾವ ಕಲೆಕ್ಷನ್ಸ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ.
ಸಿಂಪಲ್ ಕುರ್ತಾಸ್ಗಳೆಲ್ಲ ಕಲರ್ ಕಾಂಬಿನೇಷನ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು, ಒಂದಕ್ಕೊಂದು ಡಿಫ್ರೆಂಟಾಗೂ ಇತ್ತು, ಎಲ್ಲ ಪೇಸ್ಟಲ್ ಶೇಡ್ ಕೂಡ ಇತ್ತು. ಸೊ ನಾನು ಒಂದೆರಡು ಕೂಡ ಬೈ ಮಾಡಿದೆ ಆ್ಯಂಡ್ ನಾನೇನು ತೊಗೊಂಡೆ ಅಂತ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಇವ್ರ ಜೊತೆಗೆ ಮಕ್ಕಳು ಇದ್ದಿದ್ದರಿಂದ ಹೆಚ್ಚು ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬಿಲ್ಲಿಂಗ್ ಹಸ್ಬೆಂಡ್ ಮಾಡಿಸ್ಕೊಂಡು ಬರ್ತೀನಿ, ನೀನು ಮಕ್ಕಳು ಕರ್ಕೊಂಡು ಹೋಗಿರೋ ಅಂತ ಹೇಳಿದ್ರು. ಇಬ್ಬರೂ ಕರ್ಕೊಂಡು ಅಲ್ಲಿ ಹ್ಯಾಂಡ್ಲ್ ಮಾಡೋಕ್ಕೆ ತುಂಬಾ ಹಿಂಸೆ ಆಯ್ತಿತ್ತು. ನಾವು ಇದ್ರಲ್ಲಿ ಹೋಗಿದ್ರಲ್ಲಿ ಸ್ವಲ್ಪ ಫ್ರೀ ಇತ್ತು ಅಂತಲೇ ಹೇಳ್ಬೋದು. ಸೊ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.